21ಕ್ಕೆ ಟಿವಿಕೆ ವಿಜುವಲ್ ತಮಿಳಿನಲ್ಲಿ ಇನ್ಮುಂದೆ ವಿಜಯ್ ಬಿಗಿಲ್. ಬೆಳಗ್ಗೆ ನೂತನ ಸಿಎಂ ಆಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬೆಳಗ್ಗೆ ನೂತನ ಸಿಎಂ ಆಗಿ ವಿಜಯ್ ಜೋಸೆಫ್ ಪ್ರಮಾಣ ವಚನ ಸ್ವೀಕಾರ. ಆದರೆ ಈಗ ಜಾಲತಾಣದಲ್ಲಿ ದಳಪತಿ ಧರಿಸಿದ್ದ ಬಟ್ಟೆ ಜಟಾಪಟಿ. ಸಿಎಂ ಆದ ಮೊದಲ ದಿನವೇ ಅವರಿಗೆ ಟಕ್ಕರ್ ಕೊಟ್ರ ದಳಪತಿ. ಭ್ರಷ್ಟಾಚಾರದ ವಿರುದ್ಧವೇ ನನ್ನ ನಿಲುವು ಎಂದಿದ್ದ ಟಿವಿಕೆ ಅಧ್ಯಕ್ಷ. ನಾವು ಬಂದಾಯ್ತು, ನೀವು ಸುಮ್ಮನಿರಿ ಎಂದ್ರ ಜನನಾಯಕನ್. ಬಿಳಿ ಶರ್ಟ್, ಕಪ್ಪು ಕೋಟ್ ಮತ್ತು ಪ್ಯಾಂಟ್ ಧರಿಸಿ ಬಂದಿದ್ದೇಕೆ? ಈ ಮೂಲಕ ಖಡಕ್ ಸಂದೇಶ ಕೊಟ್ರ ಮಾಸ್ಟರ್ ವಿಜಯ್. 121ಕ್ಕೆ ಟಿವಿಕೆ ವಿಜುವಲ್ ತಮಿಳುನಾಡಿನಲ್ಲಿ ಇನ್ಮುಂದೆ ವಿಜಯ್ ಬಿಗಿಲ್. ಬೆಳಗ್ಗೆ ನೂತನ ಸಿಎಂ ಆಗಿ ವಿಜಯ್ ಜೋಸೆಫ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದ್ರೀಗ ಜಾಲತಾಣದಲ್ಲಿ ದಳಪತಿ ಧರಿಸಿದ್ದ ಬಟ್ಟೆ ಜಟಾಪಟಿ ಆಗ್ತಾ ಇರುವಂತದ್ದು. ಸಿಎಂ ಆದ ಮೊದಲ ದಿನವೇ ಅವರಿಗೆ ಟಕ್ಕರ್ ಕೊಟ್ರ ದಳಪತಿ ಎನ್ನುವಂತಹ ಪ್ರಶ್ನೆ ಇದೀಗ. ಭ್ರಷ್ಟಾಚಾರದ ವಿರುದ್ಧವೇ ನನ್ನ ನಿಲುವು ಅಂತ ಹೇಳಿದ್ರು ಟಿವಿಕೆಯ ಅಧ್ಯಕ್ಷ. ನಾವು ಬಂದಾಯ್ತು, ನೀವು ಸುಮ್ನಿರಿ ಅಂದ್ರ ಜನನಾಯಕನ್. ಪರೋಕ್ಷವಾಗಿಯೇ ಒಂದು ತಿರುಗೇಟನ್ನ ಕೊಟ್ರ. ಬಿಳಿ ಶರ್ಟು, ಕಪ್ಪು ಕೋಟ್ ಮತ್ತೆ ಪ್ಯಾಂಟ್ ಧರಿಸಿ ಬಂದಿದ್ಯಾಕೆ? ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಿಳಿ ಶರ್ಟ್, ಕಪ್ಪು ಕೋಟ್ ಮತ್ತು ಪ್ಯಾಂಟ್ ಧರಿಸಿ ಬಂದಿದ್ರು. ಈ ಮೂಲಕ ಖಡಕ್ ಸಂದೇಶವನ್ನ ಕೊಟ್ರ ಮಾಸ್ಟರ್ ವಿಜಯ್. ಬೆಳಗ್ಗೆ ನೂತನ ಸಿಎಂ ಆಗಿ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಜಾಲತಾಣದಲ್ಲಿ ಇದೀಗ ದಳಪತಿಯವರು ಧರಿಸಿದ್ದಂತಹ ಬಟ್ಟೆ ಬಗ್ಗೆ ಈಗ ಮಾತುಕತೆಗಳು ಕೂಡ ಚರ್ಚೆಗಳು ಶುರುವಾಗಿರುವಂತದ್ದು. ಸಿಎಂ ಆದ ಮೊದಲ ದಿನವೇ ಅವರಿಗೆ ಟಕ್ಕರ್ ಕೊಟ್ರ ದಳಪತಿ ಅನ್ನುವಂತಹ ಪ್ರಶ್ನೆ. ಭ್ರಷ್ಟಾಚಾರದ ವಿರುದ್ಧವೇ ನನ್ನ ನಿಲುವು ಅಂತ ಹೇಳಿದ್ರು ಟಿವಿಕೆಯ ಅಧ್ಯಕ್ಷ ವಿಜಯ್ ದಳಪತಿ ಅವರು. ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಡ್ತೀನಿ, ನಾವೀಗ ಬಂದಾಯ್ತು, ನೀವೇನಿದ್ರು ಸುಮ್ಮನಿರ್ಬೇಕು ಅಂತ ಟಾಂಗ್ ಕೊಟ್ರ. ಬಿಳಿ ಶರ್ಟ್, ಕಪ್ಪು ಕೋಟ್ ಮತ್ತು ಪ್ಯಾಂಟ್ ಧರಿಸಿ ಬಂದಿದ್ರು. ಈ ಮೂಲಕ ಖಡಕ್ ಸಂದೇಶವನ್ನ ಕೊಟ್ರ ಮಾಸ್ಟರ್ ವಿಜಯ್ ಅವರು. ಬಿಳಿ ಶರ್ಟ್, ಕಪ್ಪು ಕೋಟ್ ಹಾಗೂ ಪ್ಯಾಂಟ್ ಧರಿಸಿದ್ದ ವಿಜಯ್. ಕಪ್ಪು ಬಣ್ಣದ ಹಲವು ವರ್ಷಗಳಿಂದ ದ್ರಾವಿಡ ಚಳುವಳಿಯ ಸಂಕೇತ ಆಗಿದೆ. ಪ್ರತಿಭಟನೆ, ಸಾಮಾಜಿಕ ನ್ಯಾಯ, ಜಾತಿ ವ್ಯವಸ್ಥೆ ವಿರುದ್ಧದ ನಿಲುವು. ಹಾಗಿದ್ರೆ ಈರೋಡ್ ವೆಂಕಟಪ್ಪರ ಚಿಂತನೆ ಹೊತ್ತು ಬಂದ್ರ ಬಿಗಿಲ್. ದ್ರಾವಿಡ ಕಳಗಂ ಸ್ಥಾಪಕ ಈರೋಡ್ ವೆಂಕಟಪ್ಪ ರಾಮಸ್ವಾಮಿ ತಮಿಳುನಾಡಿನಲ್ಲಿ ಪೆರಿಯರ್ ಅಂತಾನೆ ಜನಪ್ರಿಯತೆಯನ್ನ ಹೊಂದಿದ್ದಾರೆ. ಜಾತಿ ಮತ್ತು ಮೌಢ್ಯದ ವಿರುದ್ಧ ಹೋರಾಡಿದ್ದವರು ಪೆರಿಯರ್ ಅವರು. ಪ್ರತಿಭಟನಾರ್ಥಕವಾಗಿ ಕಪ್ಪು ಅಂಗಿ ಧರಿಸುವಂತೆ ಪೆರಿಯರ್ ಅವರು ಕರೆಯನ್ನ ನೀಡಿದ್ರು. ಈಗ ಪೆರಿಯರ್ ಅವರ ತತ್ವವನ್ನೇ ಹೊತ್ತು ಬಂದಿದ್ದಾರಾ ವಿಜಯ್ ಅವರು ಅನ್ನುವಂತಹ ಪ್ರಶ್ನೆಗಳು. ಹಾಗಿದ್ರೆ ಜನರೊಂದಿಗೆ ಸೇರಿ ಅವರ ವಿರುದ್ಧ ಹೋರಾಟ ಎಂದ್ರ ದಳಪತಿ ವಿಜಯ್. ನೂತನ ಸಿಎಂ ಬಿಳಿ ಶರ್ಟ್ ಹಾಗೆ ಕಪ್ಪು ಕೋಟ್ ಜೊತೆಗೆ ಪ್ಯಾಂಟ್ ಧರಿಸಿ ಬಂದಿದ್ರು ಇವತ್ತಿನ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ. ಕಪ್ಪು ಬಣ್ಣ ಹಲವು ವರ್ಷಗಳಿಂದ ದ್ರಾವಿಡ ಚಳುವಳಿಯ ಸಂಕೇತ ಆಗಿದೆ. ಪ್ರತಿಭಟನೆ ಹಾಗೆ ಸಾಮಾಜಿಕ ನ್ಯಾಯ, ಜಾತಿ ವ್ಯವಸ್ಥೆ ವಿರುದ್ಧದ ನಿಲುವುಗಳು. ಹಾಗಿದ್ರೆ ಈರೋಡ್ ವೆಂಕಟಪ್ಪರ ಚಿಂತನೆಯನ್ನ ಹೊತ್ತು ಬಂದಿದ್ದಾರಾ ವಿಜಯ್ ಅವರು? ನೂತನ ಸಿಎಂ ದ್ರಾವಿಡ ಕಳಗಂ ಸ್ಥಾಪಕ ಈರೋಡ್ ವೆಂಕಟಪ್ಪ ರಾಮಸ್ವಾಮಿ ಅವರು ತಮಿಳುನಾಡಿನಲ್ಲಿ ಪೆರಿಯರ್ ಅಂತಾನೆ ಜನಪ್ರಿಯ ಆಗಿರುವಂಥದ್ದು. ಜಾತಿ ಹಾಗೂ ಮೌಢ್ಯದ ವಿರುದ್ಧ ಹೋರಾಡಿದಂಥವರು ಪೆರಿಯರ್ ಅವರು. ಪ್ರತಿಭಟನಾರ್ಥಕವಾಗಿ ಕಪ್ಪು ಅಂಗಿ ಧರಿಸುವಂತೆ ಕರೆಯನ್ನ ನೀಡಿದ್ರು. ಈಗ ಪೆರಿಯರ್ ಅವರ ತತ್ವವನ್ನ ಹೊತ್ತು ಬಂದಿದ್ದಾರಾ ವಿಜಯ್ ಅವರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು.